ಅಗ್ನಿಯ ಕಣ್ಣುಗಳು ಅರಳಿದವು. ಅವನು ಮೇಲಕ್ಕೆ ನೋಡುತ್ತಲೇ ಒಮ್ಮೆ ಸಿಳ್ಳೆ ಹೊಡೆದ. ಏನನ್ನೋ ಯೋಚಿಸುತ್ತಿದ್ದ ಭೂಮಿ ತಲೆ ತಗ್ಗಿಸಿ ಕೆಳಗೆ ನೋಡಿದಾಗ ತನ್ನನ್ನೇ ನೋಡಿ ಕೈ ಬೀಸುತ್ತಿರುವ ಅಗ್ನಿಯನ್ನ ಕಂಡು ಅವಳಿಗೆ ಅಚ್ಚರಿಯ ಜೊತೆಗೆ ಸಂತೋಷನೂ ಆಯಿತು. ಅಲ್ಲೇ ಇರಲು ಕೈ ಸನ್ನೆಯಿಂದಲೇ ಸೂಚಿಸಿ ಅವಳು ವೇಗವಾಗಿ ಕೆಳಗೆ ಓಡಿ ಬಂದ್ಲು. ಯಾರೋ ಅದು? ಹುಡುಗಿಯರೊಂದಿಗೆ ಅಷ್ಟಾಗಿ ಬೆರೆದ ಅಗ್ನಿ ಆ ಹುಡುಗಿಯ ಬಳಿ ಅಷ್ಟೊಂದು ಸಲುಗೆ ತೋರಿಸ್ತಾ ಇರೋದು ಕಂಡು ಪ್ರವೀಣ್ ಆಶ್ಚರ್ಯದಿಂದ ಕೇಳ್ದ. ಅವಳು ನನಗೆ ಗೊತ್ತಿರೋ ಹುಡುಗಿನೇ. ಓಹೋ, ನಿನಗೆ ಊರಿನ ಹುಡುಗಿಯರೆಲ್ಲ ಗೊತ್ತಿದ್ದಾರಾ? ಹಾಂ. ಅಗ್ನಿಯನ್ನ ರೇಗಿಸುವಂತೆ ಪ್ರವೀಣ್ ಕೇಳಿದ. ಗೊತ್ತಿರುವ ಒಂದಷ್ಟು ಜನರ ಪರಿಚಯ ಇದೆ. ನಿನ್ನ ಹಾಗೆ ಊರಿನ ಹುಡುಗಿಯರ ಜಾತಕನೆಲ್ಲ ನಾನು ಇಟ್ಕೊಂಡಿಲ್ಲ. ಅಗ್ನಿಯ ಮಾತು ಕೇಳಿ ಪ್ರವೀಣ್ ಹಲ್ಲು ಕಡಿದ. ಅವನಿಗೆ ಮರು ಮಾತು ಹೇಳುವಷ್ಟರಲ್ಲಿ ಭೂಮಿ ಅವರ ಬಳಿ ಬಂದಿದ್ದಳು. ಏನಿದು ಇಲ್ಲಿ? ಉಸಿರು ಕಟ್ಟಿಕೊಳ್ಳುತ್ತಲೇ ಅವಳು ಕೇಳಿದಾಗ, ನಾನು ಇವನ ಜೊತೆ ಬಂದೆ. ಇಲ್ಲಿ ಕಾವಂಪುರದಲ್ಲಿ ಏನೋ ಹರಕೆ ತೀರಿಸೋದಿತ್ತಂತೆ, ಅದಕ್ಕೆ ಕರೆದುಕೊಂಡು ಬಂದ. ಮತ್ತೆ ನೀನೇನು ಮಾಡ್ತಿದ್ಯಾ ಇಲ್ಲಿ? ಇದು ನಮ್ಮ ಅತ್ತೆ ಮನೆ. ಇಂದು ಜಾತ್ರೆ ಇರೋದಕ್ಕೆ ಎಲ್ಲರನ್ನೂ ಕರೆದಿದ್ರು. ಭೂಮಿ ಸಣ್ಣ ನಗುವಿನೊಂದಿಗೆ ಅವನತ್ತ ನೋಡಿ ಹೇಳಿದಳು. ಹಾಗಾದ್ರೆ ಅದಕ್ಕೇನಾ ಬಸ್ಸಿನಲ್ಲಿ ಕಾಣಿಸ್ತಾ ಇರಲಿಲ್ಲ? ಅವನು ಕುತೂಹಲದಿಂದ ಕೇಳಿದ. ಹಾಂ, ಕೂದಲು ಕತ್ತರಿಸಿದ್ಯಾ? ಇದ್ದಕ್ಕಿದ್ದಂತೆ ಅವನ ಕಣ್ಣು ಅವಳ ಕೂದಲಿನತ್ತ ಹೋದಾಗ ಅವನು ಸ್ವಲ್ಪ ಕೋಪದಿಂದಲೇ ಕೇಳಿದ. ಕತ್ತರಿಸಿದ್ದಲ್ಲ, ಕತ್ತರಿಸಿ ಹಾಕಿದ್ದು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿದಿರುವುದನ್ನು ಗಮನಿಸಿದ. ಯಾರು? ಅಂದು ನನಗೆ ತೊಂದರೆ ಕೊಟ್ಟಿದ್ನಲ್ಲ ಅವನೇ. ಆಮೇಲೇನಿದೆ? ಅವನು ಮನೆಗೆ ಬಂದು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಏನೇನೋ ಕೆಟ್ಟದಾಗೆಲ್ಲ ಮಾತಾಡಿ ನನ್ನ ಕೂದಲನ್ನು ಕತ್ತರಿಸಿ ಹೋಗ್ಬಿಟ್ಟ. ಭೂಮಿ ನೋವಿನಿಂದಲೇ ಹೇಳಿದಳು. ನೀನು ಸ್ಟೇಷನ್ನಲ್ಲಿ ದೂರು ಕೊಡಲಿಲ್ವಾ? ನಿನ್ನ ಮನೆಗೆ ನುಗ್ಗಿ ತೊಂದರೆ ಕೊಟ್ಟಿದ್ದಾನೆ ಅಂದರೆ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು. ಅವನ ವಿಷಯದಲ್ಲಿ ಒಂದು ತೀರ್ಮಾನ ಆಗ್ತಾ ಇತ್ತು. ಕೊಡಬೇಕು ಅಂತ ಆಸೆ ಇತ್ತು. ಆದರೆ ತೊಂದರೆ ಕೊಟ್ಟವರಲ್ಲಿ ನನಗೆ ಜನ್ಮ ಕೊಟ್ಟವರು ಇದ್ರಲ್ಲ, ಏನು ಮಾಡೋದು? ನನ್ನ ಹಣೆ ಬರ ಇರಬೇಕು. ಈಗ ಅದನ್ನೆಲ್ಲ ಒಪ್ಪಿಕೊಂಡು ಸುಮ್ಮನಾಗಿದ್ದೀನಿ. ಅವಳ ಮುಖ ನೋಡಿ ಅಗ್ನಿಗೆ ಸಂಕಟವಾಯಿತು. ಪರವಾಗಿಲ್ಲ ಬಿಡು, ಎಲ್ಲನೂ ಸರಿ ಹೋಗುತ್ತೆ. ಅದಕ್ಕಿಂತ ಬೇರೆ ಏನು ಹೇಳೋಕ್ಕೆ ಸಾಧ್ಯ ಆಗಲ್ಲ ನಾನು. ಅವನು ಸಮಾಧಾನದಿಂದ ಹೇಳಿದಾಗ ಅವಳ ಕಣ್ಣುಗಳಲ್ಲಿ ತುಂಟತನ ಮೂಡಿತು. ಹೀಗೆ ಸಮಾಧಾನ ಮಾಡಿದರೆ ಏನೂ ಪ್ರಯೋಜನವಿಲ್ಲ. ನನ್ನ ಕೂದಲು ಹೋದದ್ದರಲ್ಲಿ ಸ್ವಲ್ಪ ಜವಾಬ್ದಾರಿ ನಿಮಗೂ ಇದೆ. ಏನು? ಅವಳು ಹೇಳಿದ್ದನ್ನು ಕೇಳಿ ಅವನು ಬೆಚ್ಚಿ ಬಿದ್ದು ಕೇಳಿದ. ನಿಮಗಲ್ವಾ ದಿನ ನನ್ನ ಕೂದಲು ಕಂಡ್ರೆ ತೊಂದರೆ ಆಗ್ತಾ ಇತ್ತು? ನನ್ನ ಕೂದಲನ್ನ ಏನೆಲ್ಲ ಬೈತಾ ಇದ್ರಿ? ನಾಶ ಆಗಲಿ, ಉಪದ್ರವ, ಕಾಟ, ಯಕ್ಷಿ, ಇದೆಲ್ಲ ನೀವು ಬೈತಾನೆ ಇದ್ರಿ ಅಲ್ವಾ? ನಿಮ್ಮ ಶಾಪದಿಂದಲೇ ಹೀಗಾಗಿರಬೇಕು. ಎಲ್ಲರೂ ನನ್ನ ಕೂದಲನ್ನು ಮೆಚ್ಚುಗೆಯಿಂದಲೇ ನೋಡ್ತಾ ಇದ್ರು. ಆದರೆ ನಿಮಗೆ ಮಾತ್ರ ನನ್ನ ಕೂದಲು ಕಂಡ್ರೆ ಆಗಲ್ಲ. ಅಗ್ನಿ ಒಂದು ಕ್ಷಣ ಬಾಯಿ ಬಿಟ್ಕೊಂಡು ನಿಂತುಬಿಟ್ಟ. ಅವನ ನಿಲುವನ್ನು ಕಂಡು ಪ್ರವೀಣ್ ಅವನ ಕೈ ತಟ್ಟಿದ. ದೇವರಾಣೆಗೂ ಹೇಳ್ತೀನಿ, ನಾನು ಮನಸ್ಸಿನಲ್ಲಾಗಲಿ ಮಾತಿನಲ್ಲಾಗಲಿ ಹಾಗೆ ಅಂದುಕೊಂಡಿಲ್ಲ. ಬಸ್ ಓಡಿಸುವಾಗ ನಿನ್ನ ಕೂದಲು ತೊಂದರೆ ಕೊಡ್ತಿದ್ದಕ್ಕೆ ಸಿಟ್ಟಿನಿಂದಲೇ ಏನೋ ಬೈತಾ ಇದ್ದೆ. ಆದರೆ ನಾನು ಯಾವತ್ತೂ ಹಾಗೆ ಯೋಚಿಸಿಲ್ಲ. ಅಗ್ನಿ ಎದೆಯ ಮೇಲೆ ಕೈಯಿಟ್ಟು ಪ್ರಾಮಾಣಿಕವಾಗಿ ಹೇಳುವಾಗ ಭೂಮಿ ಜೋರಾಗಿ ನಗತೊಡಗಿದಳು. ಅಯ್ಯೋ, ಇಷ್ಟೇನಾ ನೀವು? ನಾನು ತಮಾಷೆ ಮಾಡಿದ್ದು. ನೀವು ಆ ರೀತಿ ಯೋಚಿಸಿಲ್ಲ ಅಂತ ನನಗೆ ಗೊತ್ತು. ಇದು ನನ್ನ ಬದುಕಿನ ಹಾದಿಯಲ್ಲಿ ಬಂದ ಕಷ್ಟಗಳಿಂದ ಆಗಿದ್ದು. ನಾನು ನಿಮಗೆ ಬೇಸರ ಮಾಡಿದೆನಾ? ಅವಳು ತಮಾಷೆಯಾಗಿ ಹೇಳುತ್ತಿದ್ದರು. ಆ ಮಾತುಗಳಲ್ಲಿ ನೋವು ತುಂಬಿತ್ತು. ಪರವಾಗಿಲ್ಲ, ನಾನು ಇದ್ದಕ್ಕಿದ್ದಂತೆ ಕೇಳಿ ಹೆದರ್ಬಿಟ್ಟೆ. ಸರಿ, ಹಾಗಾದರೆ ಆಮೇಲೆ ಸಿಗೋಣ ಅಲ್ಲ? ನಾನೊಮ್ಮೆ ಹೋಗಿ ಅವನನ್ನು ನೋಡಿ ಬರಬೇಕಾ? ಅಗ್ನಿ ಬುಲೆಟ್ ಏರಿ ಕುಳಿತು ಹೇಳಿದ. ಬೇಡ, ಅದ್ಯಾವುದು ಬೇಡ. ಅವನಿಗೆ ಆಗಬೇಕಾಗಿದ್ದುದನ್ನು ಶ್ರೀ ಕೊಟ್ಟಿದ್ದಾರೆ, ಯೋಚಿಸಬೇಡಿ. ಅದೆಲ್ಲ ಮುಗ್ದೋಯ್ತು. ನನಗೆ ಹೀಗೆಲ್ಲ ಅನುಭವಿಸುವ ಯೋಗ ಇತ್ತು ಅನಿಸುತ್ತೆ. ಹೀಗೆ ಹೇಳುತ್ತಲೇ ಇಬ್ಬರೂ ಒಬ್ಬರಿಗೊಬ್ಬರು ವಿದಾಯ ಹೇಳಿ ಹೊರಟೋದ್ರು. ಆದರೂ ಆ ಹುಡುಗಿಗೆ ಅಷ್ಟು ಕ್ರೂರವಾಗಿ ಮಾಡೋಕೆ ಅವನಿಗೆ ಹೇಗೆ ಮನಸ್ಸು ಬಂತು? ಹಿಂತಿರುಗುವ ದಾರಿಯಲ್ಲಿ ಅಗ್ನಿ ಹೇಳುವುದನ್ನು ಕೇಳಿ ಪ್ರವೀಣ್ ಅವನತ್ತ ತಿರುಗಿ ನೋಡಿದ. ಏನು ಸರ್, ಸ್ವಲ್ಪ ಮನಸ್ಸು ಕರಗಿದಂತಿದೆ? ಹೋಗೋ, ಅವಳು ತುಂಬ ಪಾಪದ ಹುಡುಗಿ. ಬಸ್ ಹತ್ತುವಾಗ ಆಗಾಗ ಮಾತನಾಡ್ತಾಳೆ ಅನ್ನೋದು ನಿಜ. ಆದರೆ ನೀನು ಅಂದುಕೊಂಡ ಹಾಗೇನಿಲ್ಲ. ಅಗ್ನಿ ಹೇಳಿದ್ದಕ್ಕೆ ಪ್ರವೀಣ್ ತಲೆ ಅಲ್ಲಾಡಿಸುತ್ತಾ ನಕ್ಕ. ರಾತ್ರಿ ಪೂಜೆಗಳೆಲ್ಲ ಮುಗಿದ ಮೇಲೆ ಶ್ರೀ ಬೇಗನೆ ಸ್ನಾನ ಮಾಡಲು ಕೊಳದ ಕಟ್ಟೆಯತ್ತ ಹೋದ. ಭೂಮಿ ಏನು ಹೇಳುತ್ತಾಳೋ ಎಂದು ಕೇಳುವ ಕಾತುರ ಅವನ ಮನಸ್ಸಿನಲ್ಲಿ ತುಂಬಿತ್ತು. ಆ ಖುಷಿಯಲ್ಲಿ ಸ್ನಾನ ಮಾಡಿ ಮೇಲಕ್ಕೆ ಬರುವಾಗ ಅವನಿಗಾಗಿಯೇ ಯಾರೂ ಅಲ್ಲಿ ಕಾಯ್ತಾ ಇರೋದು ಕಂಡಿತು.
ಕೊಳದ ಕಟ್ಟೆಯಲ್ಲಿ ಉರಿಯುತ್ತಿದ್ದ ಬಲ್ಬ್ನ ಬೆಳಕಿನಲ್ಲಿ ಶಿಖಾಳನ್ನ ಕಂಡ ತಕ್ಷಣ ಅವನು ವೇಗವಾಗಿ ನೀರಿನಿಂದ ಮೇಲಕ್ಕೆ ಬಂದ. ನೀನೇನು ಈ ಹೊತ್ತಿನಲ್ಲಿ ಇಲ್ಲಿ? ಶ್ರೀ ತಲೆ ಒರೆಸಿಕೊಳ್ಳುತ್ತಲೇ ಅವಳನ್ನ ಕೇಳ್ದ. ನಾನು ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಶ್ರೀ. ಅದನ್ನು ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದೆ. ವಿಷಯ ಏನೇ ಇದ್ರೂ ಬೇಗ ಹೇಳಿ ಹೋಗು. ಈ ಹೊತ್ತಿನಲ್ಲಿ ಇಲ್ಲಿ ನಿಂತ್ಕೊಳ್ಳೋದು ಸರಿಯಲ್ಲ. ಅವನು ಅವಸರದಿಂದ ಕೇಳಿದ ತಕ್ಷಣ ಅವಳು ಇದ್ದಕ್ಕಿದ್ದಂತೆ ಅವನನ್ನು ತಬ್ಬಿಕೊಂಡ್ಳು. ಏ ಬಿಡು, ನೀನೇನು ಮಾಡ್ತಿದ್ಯಾ ಶಿಖಾ? ಯಾರಾದರೂ ಬರ್ತಾರೆ ಮನೆ. ಶ್ರೀ ಅವಳನ್ನು ತಳ್ಳಿ ಹಾಕಲು ಪ್ರಯತ್ನಿಸಿದರು. ಅವಳ ಹಿಡಿತ ಮತ್ತಷ್ಟು ಬಿಗಿಯಾಗಿತ್ತು. ನನಗೆ ನೀವು ಅಂದರೆ ಇಷ್ಟ ಶ್ರೀ. ನನಗೆ ಗೊತ್ತು ನೀವಿಂದು ಭೂಮಿಗೆ ಇಷ್ಟ ಅಂತ ಹೇಳ್ತೀರಾ ಅಂತ. ಆದರೆ ಅದು ಬೇಡ, ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಪ್ಲೀಸ್ ಶ್ರೀ, ನನ್ನನ್ನು ದ್ವೇಷಿಸಬೇಡಿ. ನನಗಿಷ್ಟ ನೀವು, ತುಂಬಾ ಇಷ್ಟ ನೀವು. ನನಗೆ ನೀವಿಲ್ಲದೆ ಬದುಕೋದಕ್ಕೆ ಆಗೋದಿಲ್ಲ. ಅದು ಸಾಧ್ಯನೇ ಇಲ್ಲ ಶ್ರೀ. ಛೀ, ಬಿಡೆ ಆಚೆ. ಯಾರು ಹೇಳ್ಕೊಟ್ರು ನಿನಗೆ ಈ ಹೊಲಸು ಬುದ್ಧಿನ? ಹಾಂ, ನಿನ್ನ ಅಮ್ಮನೇ ಇರಬೇಕು. ನನಗೆ ಗೊತ್ತು ಅದೆಲ್ಲ. ನಾನು ಭೂಮಿಯನ್ನು ಮದುವೆ ಆಗ್ತೀನಿ ಅಂತ ಹೇಳಿದಾಗ್ಲಿಂದಾನೆ ಈ ಥರ ಏನಾದರೂ ಮಾಡ್ತೀರಾ ಅಂತ ನಿರೀಕ್ಷಿಸಿದ್ದೆ. ಆದರೆ ಅದು ಇಷ್ಟೊಂದು ನಾಚಿಕೆಗೇಡು ಕೆಲಸನ ಆಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಶ್ರೀ ಶಿಖಾಳನ್ನು ತನ್ನ ಮೈ ಮೇಲಿಂದ ದೂಡಿ ಹಾಕಿ ಸಿಟ್ಟಿನಿಂದ ಕೂಗಾಡುವಾಗ ಅವಳ ಕಣ್ಣುಗಳು ತುಂಬಿ ಬಂದವು. ಶ್ರೀ, ನನ್ನನ್ನು ಹಾಗೆ ಕರಿಬೇಡ ನೀನು. ಮರ್ಯಾದೆಯಿಂದ ಆಚೆಗೆ ಹೋಗು. ಈ ಶ್ರೀಹರಿಯ ಜೀವನದಲ್ಲಿ ಒಬ್ಬಳೇ ಹುಡುಗಿ ಇರೋದು, ಅದು ನನ್ನ ಭೂಮಿ ಮಾತ್ರ. ಸದ್ಯಕ್ಕೆ ನೀನು ಹಾಕಿಕೊಂಡಿರುವ ಯೋಜನೆಗಳನ್ನೆಲ್ಲ ಮರೆತಾಕು. ನಾನು ಅವಳನ್ನು ನೋಡಲು ಹೋಗಬೇಕು. ದಾರಿಯಿಂದ ಆಚೆ ಸರಿ. ಶ್ರೀ ಅವಳ ಮೇಲೆ ಕೂಗಾಡಿ ಹೇಳಿದಾಗ ಶಿಖಾ ಸಿಟ್ಟಿನಿಂದ ಅವನ ಎದುರು ಬಂದಳು. ನಾನೆಲ್ಲೂ ಹೋಗಲ್ಲ. ಅವಳಿಗಿಂತ ಮೊದಲೇ ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ನನಗೆ ಸಿಗದದ್ದನ್ನು ಅವಳಿಗೆ ಬಿಟ್ಟು ಕೊಡಲ್ಲ ನಾನು. ನನ್ನನ್ನು ಬಿಟ್ಟು ನೀವು ಅವಳನ್ನು ಮದುವೆ ಆದರೆ ಆಮೇಲೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನನ್ನನ್ನೇ ಒಪ್ಕೋಬೇಕು ನೀವು. ಹುಚ್ಚು ಹಿಡಿದವಳಂತೆ ಮಾತನಾಡ್ತಾ ಇರೋದನ್ನು ಕಂಡು ಅವಳನ್ನು ಶ್ರೀ ತಳ್ಳಿ ಹಾಕಿ ಕೊಳೆದ ಕಟ್ಟೆಯ ಬಾಗಿಲು ತೆಗೆಯಲು ಹೋದಾಗ ಶಿಖಾಳ ಕೂಗು ಕೇಳಿ ಅವನು ಬೆಚ್ಚಿ ಬಿದ್ದು ಹಿಂತಿರುಗಿ ನೋಡಿದ. ಅವಳು ತನ್ನ ರವಿಕೆಯ ತೋಳನ್ನೆಲ್ಲ ತಾನೇ ಹರಿದುಕೊಂಡ್ಳು. ಮೈ ಮೇಲಿದ್ದ ದಾವಣಿಯನ್ನು ಶ್ರೀಯ ಮೈ ಮೇಲೆ ಎಸೆದು ಜೋರಾಗಿ ಅಳಲಾರಂಭಿಸಿದಳು. ಶಿಖಾ, ನೀನೇನು ಮಾಡ್ತಿದ್ದೀಯಾ? ಶಿಖಾ, ನೀನೇನು ಮಾಡ್ತಿದ್ದೀಯಾ? ಸುಮ್ಮನೆ ಬೇಡದ ಕೆಲಸವನ್ನು ಮಾಡಬೇಡ ನೀನು. ಶ್ರೀ ಅವಳಿಗೆ ಹೇಳುತ್ತಾ ನಿಂತಿರುವಾಗಲೇ ಯಾರೋ ಕೊಳದ ಕಟ್ಟೆಯ ಬಾಗಿಲು ತೆಗೆದುಕೊಂಡು ಒಳಗೆ ಬಂದರು. ಮೊದಲು ಬಂದವರು ಶ್ರೀಯ ಚಿಕ್ಕಪ್ಪ. ಶಿಖಾಳ ಅವತಾರ ಹಾಗೂ ಶ್ರೀಯ ಕೈಲಿದ್ದ ಅವಳ ದಾವಣಿಯನ್ನು ಕಂಡು ಅವರಿಗೆ ನಂಬಲಾಗದೆ ಹಾಗೆ ನಿಂತುಬಿಟ್ರು. ಶ್ರೀ, ಏನಿದು? ಅವರು ಸಿಟ್ಟಿನಿಂದ ಕೇಳಿದಾಗ, ಅದು ಚಿಕ್ಕಪ್ಪ, ನನಗೆ ಗೊತ್ತಿಲ್ಲ, ನಾನಲ್ಲ. ಶ್ರೀ ಹೇಳಿ ಮುಗಿಸುವಷ್ಟರಲ್ಲಿ ರಾಜೇಂದ್ರರು ಅವನ ಕೆನ್ನೆಗೆ ಬಲವಾಗಿ ಬಾರಿಸಿದ್ದರು. ನಾಯಿ, ನನ್ನ ಮಗಳ ಜೊತೆನೇ ನೀನು ಈ ಥರ ಮಾಡೋಕ್ಕೆ ಹೋದ್ಯಾ? ಆತ ಸಿಟ್ಟಿನಿಂದ ಮತ್ತೆ ಅವನಿಗೆ ಹೊಡೆಯುವುದನ್ನು ಕಂಡು ರಾಜಿತಾ ಓಡಿ ಬಂದು ಅವನನ್ನು ತಡೆದು ನಿಂತರು. ಒಂದು ನಿಮಿಷ ನಿಲ್ಲಿಸಿ ಅಣ್ಣ, ನನ್ನ ಮಗ ಹಾಗೆಲ್ಲ ಮಾಡೋನಲ್ಲ. ಮತ್ತೆ ನನ್ನ ಮಗಳು ನಿಂತಿರೋ ಸ್ಥಿತಿ ಕಾಣ್ತಾ ಇಲ್ವಾ ನಿನಗೆ? ನಾನು ಅವಳನ್ನು ಈಗ ಏನು ಮಾಡಲಿ? ರಾಜೇಂದ್ರರು ಶಿಖಾಳ ಅವತಾರವನ್ನು ನೋಡಿ ಎದೆ ಒಡೆಯುವ ನೋವಿನಿಂದ ಕೇಳಿದರು. ಅಷ್ಟರಲ್ಲೇ ಶ್ರೀಜಾ ಒಂದು ಶಾಲ್ ತೆಗೆದು ಅವಳಿಗೆ ಹೊದಿಸಿದಳು. ಅಮ್ಮ, ಅವಳೇನೇ ಮಾಡ್ಕೊಂಡಿರೋದು ಶ್ರೀ ಹೇಳಲು ಮುಂದಾದಾಗ ಅವನನ್ನು ಮಾತನಾಡಲು ಬಿಡದೆ ಶಿಖಾ ಮಧ್ಯೆ ಪ್ರವೇಶಿಸಿದಳು. ಶ್ರೀ, ಸುಳ್ಳು ಹೇಳಬೇಡಿ. ನೀವು ಕೊಳದ ಕಟ್ಟೆಗೆ ಬರಲು ಹೇಳಿದಾಗ ನನ್ನ ಜೊತೆ ಹೀಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕನಿಷ್ಠ ಪಕ್ಷ ಒಬ್ಬ ತಂಗಿ ಅಂತನಾದರೂ ನನ್ನನ್ನು ನೋಡಬಹುದಿತ್ತಲ್ವಾ? ಮುಂದೇನೂ ಹೇಳದೆ ಅವಳು ಬಾಯಿ ಮುಚ್ಚಿಕೊಂಡು ಅಳುವಾಗ ಎಲ್ಲರೂ ಶ್ರೀಯನ್ನು ದ್ವೇಷದಿಂದ ನೋಡಿದರು. ಅಮ್ಮ, ಶ್ರೀ ಮತ್ತೆ ಏನೋ ಹೇಳಲು ಮುಂದಾದರೂ ಯಾರೂ ಅವನನ್ನು ಮಾತನಾಡಲು ಬಿಡ್ತಾ ಇರಲಿಲ್ಲ. ಮನೆಗೆ ಬಂದಿದ್ದ ನೆಂಟರಿಷ್ಟರು ಮತ್ತು ಊರವರ ಮುಂದೆ ಶ್ರೀ ಹಾಗೂ ಅವನ ಕುಟುಂಬದ ಮರ್ಯಾದೆ ಹರಾಜಾಗಿತ್ತು. ಯಾರ ಮುಂದೆನೂ ತಲೆ ಎತ್ತಿ ನಿಲ್ಲಲಾಗದೆ ರಾಜಿತಾ ಕುಸಿದು ಹೋದರು. ಮನೆಯಲ್ಲಿ ಮತ್ತೆ ಚರ್ಚೆಗಳು ಕೂಡ ಮುಂದುವರೆದವು. ಶ್ರೀ ಸತ್ಯವನ್ನೇ ಹೇಳಿದರೂ ಯಾರೂ ಅದನ್ನು ನಂಬಲು ತಯಾರಿರಲಿಲ್ಲ. ಕೊನೆಗೆ ಎಲ್ಲರೂ ಸೇರಿ ಶಿಖಾಳಿಗೆ ಆದ ಅಪಮಾನಕ್ಕೆ ಕಾರಣನಾದ ಶ್ರೀಯಿಂದಲೇ ಅವಳನ್ನು ಮದುವೆ ಮಾಡಿಸಲು ತೀರ್ಮಾನಿಸಿದರು. ಸಾಧ್ಯವಿಲ್ಲ, ನನಗೆ ಬೇರೆ ಹುಡುಗಿ ಇಷ್ಟವಿದ್ದಾಳೆ. ಇದ್ದಕ್ಕಿದ್ದಂತೆ ಶ್ರೀಯ ಕೆನ್ನೆಗೆ ಮತ್ತೊಂದು ಬಲವಾದ ಏಟು ಬಿತ್ತು. ಬಾಯಿ ಮುಚ್ಚು ನೀನು. ಇಷ್ಟು ಜನರ ಮುಂದೆ ಮರ್ಯಾದೆ ತೆಗೆದಿದ್ದು ಸಾಲದು ಅಂತ ಇನ್ನು ಯಾವ ಹುಡುಗಿಯನ್ನು ಪ್ರೀತಿಸ್ತಾ ಇದೆಯಾ ನೀನು?
ಇನ್ನು ಮುಂದೆ ನಾನು ಹೇಳಿದ ಹಾಗೆ ಕೇಳಿದ್ರೆ ನಿನಗೆ ಒಳ್ಳೆಯದು. ಶ್ರೀ ಅಪ್ಪ ಮೋಹನ್ ವಿಪರೀತ ಸಿಟ್ಟಿನಿಂದ ಹೇಳುವಾಗ ರಾಜಿತಾರಿಗೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಶ್ರೀ ಅಸಹಾಯಕತೆಯಿಂದ ನೋಡುವಾಗ ಬಾಗಿಲ ಬಳಿಯೇ ನೋವಿನಿಂದ ನೋಡುತ್ತಾ ನಿಂತಿದ್ದ ಆ ಹುಡುಗಿ ಅವನ ಕಣ್ಣಿಗೆ ಬಿದ್ದಳು. ಒಂದು ಕ್ಷಣ ಓಡಿ ಹೋಗಿ ಅವಳ ಕಾಲಿಗೆ ಬೀಳಬೇಕೆನಿಸಿತು ಅವನಿಗೆ. ನಾನು ತಪ್ಪು ಮಾಡಿಲ್ಲವೆಂದು ಇಷ್ಟೆಲ್ಲ ಜನರ ಮುಂದೆ ಕೂಗಿ ಹೇಳಿದರೂ ಯಾರೊಬ್ಬರು ಕೂಡ ಅದನ್ನು ನಂಬದ ಪರಿಸ್ಥಿತಿಯಲ್ಲಿ ಅವಳು ನನ್ನನ್ನು ಅನುಮಾನಿಸುತ್ತಿದ್ದಾಳೇನೋ ಎಂಬ ಆತಂಕ ಅವನನ್ನು ಕಾಡಿತು. ಅವನು ನೋವಿನಿಂದಲೇ ಗೋಡೆಗೊರಗಿ ಅವಳನ್ನೇ ನೋಡುತ್ತಿದ್ದಾಗ ಶೀಜಾ ಮತ್ತು ಶಿಖಾ ಮುಂಬರುವ ವಿಪತ್ತಿನ ಅರಿವಿಲ್ಲದೆ ಅವರನ್ನು ನೋಡಿ ವ್ಯಂಗ್ಯವಾಗಿ ನಕ್ಕರು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.